ನೀರಾವರಿ ಯೋಜನೆಯಿಂದ ರೈತರಿಗೆ ಸಮರ್ಪಕವಾದ ನೀರೇ ಇಲ್ಲ. ಸಮರ್ಪಕವಾಗಿ ಕಾಲುವೆಗೆ ನೀರು ಹರಿಸಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಚಿಕ್ಕೋಡಿಯ ಕೊಟಬಾಗಿ ಏತ ನೀರಾವರಿ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೀರಾವರಿ ಯೋಜನೆ ಇದೆ, ರೈತರಿಗೆ ಸಮರ್ಪಕ ನೀರೇ ಇಲ್ಲ. ಸಮರ್ಪಕವಾಗಿ ಕಾಲುವೆಗೆ ನೀರು ಹರಿಸಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಚಿಕ್ಕೋಡಿಯ ಕೊಟಬಾಗಿ ಏತ ನೀರಾವರಿ ಕಚೇರಿಯ ಎದುರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಟಬಾಗಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. 6ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಹೋರಾಟ, ರೈತರ ಆಕ್ರೋಶ ವ್ಯಕ್ತವಾಗ್ತಿದೆ. ಕಾಲುವೆಗೆ ಸಮರ್ಪಕವಾಗಿ ನೀರು ಹರಿಸಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. 10 ವರ್ಷಗಳಿಂದ ಸಮರ್ಪಕವಾಗಿ ನೀರೇ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. 18 ಹಳ್ಳಿಗಳ ರೈತರಿಗೆ ಆಸರಿಯಾದ ಏತ ನೀರಾವರಿ ಯೋಜನೆ ಇನ್ನು ಸಂಕಷ್ಟ ಎದುರಿಸ್ತಾ ಇದೆ. ಹಾಳಾದ ಕಾಲುವೆ, ಕೆಟ್ಟಿರೋ ಮೋಟಾರ್ ದುರಸ್ತಿ ಮಾಡಿಕೊಡಿ ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ. ಸದ್ಯ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅನ್ನದಾತರು. ಎಷ್ಟೋ ಕಡೆಗಳಲ್ಲಿ ಮಳೆಯನ್ನೇ ಆಧರಿಸಿದ ರೈತ ವರ್ಗವೇ ಜಾಸ್ತಿ ಇರೋದು. ಸರಿಯಾಗಿ ಮಳೆ ಆಗಿಲ್ಲ ಅಂತಂದ್ರೆ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ನೀರಾವರಿ ಇದೆ, ಆ ನೀರಾವರಿ ಯೋಜನೆಯಿಂದ ರೈತರಿಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಅಂತ ಅನ್ನದಾತರೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಧರಣಿ ಕುಳಿತುಕೊಂಡಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಮರ್ಪಕವಾಗಿ ಕಾಲುವೆಗೆ ನೀರು ಹರಿಸಿ, ಒಂದಲ್ಲ ಎರಡಲ್ಲ, ಇವತ್ತು 6ನೇ ದಿನಕ್ಕೆ ಕಾಲಿಟ್ಟರು ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಕುರುಡರಾಗಿದ್ದಾರಾ ಅಥವಾ ಜಾಣ ಮೌನಕ್ಕೆ ಶರಣಾಗಿದ್ದಾರಾ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಅವರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸವನ್ನಾದ್ರೂ ಮಾಡಿ ಅಂತ. ಖುಷಿ ತರಿಸ್ಬೇಡ್ರಿ.